ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ, ಯಾವುದು ಸಾಧ್ಯವೂ ಅಲ್ಲ, ಯಾವುದು ಅಸಾಧ್ಯವೂ ಅಲ್ಲ ಎಂಬ ಮಾತಿರ್ತಕ್ಕಂಥದ್ದು. ಸದ್ಯ ನಾನು ಯಾಕೆ ಈಗ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 2 ವರ್ಷಗಳಿಂದಲೂ ಕೂಡ JDSನ ಅನೇಕ ಕಾರ್ಯಕ್ರಮಗಳಿಂದ ದೂರವಿದ್ದಂತಹ ಶಾಸಕ ಅಂದರೆ ಚಾಮುಂಡೇಶ್ವರಿಯ ಶಾಸಕ GT ದೇವೇಗೌಡರ ನಡೆ ನಿಗೂಢವಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು. ನಾನು ಪಕ್ಷದ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದೇನೆ, ಅದೇ ಕ್ಷೇತ್ರದ ಜನರ ಸಂಪರ್ಕದಲ್ಲಿದ್ದೇನೆ, ಜನರ ಕೆಲಸಗಳನ್ನ ಮಾಡ್ತಾ ಇದ್ದೇನೆ ಅಂತೇಳಿ GT ದೇವೇಗೌಡರು ಸಹ ಹೇಳ್ಕೊಳ್ತಾ ಬರ್ತಾ ಇದ್ರು. ಅಲ್ಲದೆ ರಾಜ್ಯಾದ್ಯಂತ JDS ಪಕ್ಷನ ಸಂಘಟನೆ ಮಾಡುವ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ರು. ಮೈಸೂರಿನ ಅನೇಕ ಕ್ಷೇತ್ರಗಳಲ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಆದರೆ ಯಾವೊಂದು ಕಾರ್ಯಕ್ರಮಗಳಲ್ಲೂ ಕೂಡ GT ದೇವೇಗೌಡರು ಭಾಗಿಯಾಗಿರಲಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಯಾರು ಕೂಡ ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ, ಹಾಗಾಗಿ ನಾನು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋ ಮಾತುಗಳನ್ನು ಸಹ ಆಡಿದ್ರು. ಅಲ್ಲದೆ ಒಂದಷ್ಟು ರಾಜಕೀಯ ಚರ್ಚೆಗಳು ಕೂಡ ಶುರುವಾಗಿದ್ದು, GT ದೇವೇಗೌಡರು ಕಾಂಗ್ರೆಸ್ನಿಂದ 2028ರ ಚುನಾವಣೆಗೆ ಚಾಮುಂಡೇಶ್ವರಿಯಲ್ಲಿ ನಿಲ್ತಾರೆ ಅನ್ನುವಂಥ ಮಾತುಗಳು ಸಹ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ GT ದೇವೇಗೌಡರು JDSನ ಶಾಸಕರಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. JDSನ ಯಾವೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮೈಸೂರಿಗೆ ಬಂದಾಗಲೂ ಸಹ ಎಲ್ಲೂ ಕೂಡ GT ದೇವೇಗೌಡರು ಕಾಣಿಸ್ಕೊಂಡಿರಲಿಲ್ಲ. GT ದೇವೇಗೌಡರು ಹಾಗೂ ಕುಮಾರಸ್ವಾಮಿ ನಡುವಿನ ಬಿರುಕೇನಿತ್ತು, ಇದು ತಾರಕಕ್ಕೆ ಸಹ ಹೋಗಿತ್ತು. ಯಾಕಂತ ಹೇಳಿದ್ರೆ ಕಳೆದ 2.5 ವರ್ಷಗಳ ಹಿಂದೆ JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನು ನಿಮಗೆ ಕೊಡ್ತೀವಿ ಅಂತೇಳಿ ಕುಮಾರಸ್ವಾಮಿ ಆದಿಯಾಗಿ ದೇವೇಗೌಡರು ಸಹ GT ದೇವೇಗೌಡರಿಗೆ ಭರವಸೆಯನ್ನು ಕೊಟ್ಟಿದ್ರಂತೆ. ಆದರೆ ಬೆಳಗಾಗುವಷ್ಟರಲ್ಲಿ ಸುರೇಶ್ ಬಾಬು ಅವ್ರನ್ನ JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡ್ತಾರೆ. ಇದು GT ದೇವೇಗೌಡರಿಗೆ ನಿರಾಸೆ ಉಂಟು ಮಾಡುತ್ತೆ, ಅಲ್ಲದೆ ಒಂದು ರೀತಿಯ ಆಕ್ರೋಶಕ್ಕೂ ಕೂಡ ಕಾರಣ ಆಗುತ್ತೆ. ಇದಾದ ಬಳಿಕ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರಾಗಲಿ ಪಕ್ಷದ ಹಿರಿಯ ವರಿಷ್ಠರಾಗಲಿ GT ದೇವೇಗೌಡರ ಬಳಿ ಮಾತನಾಡೋದಿಲ್ಲ. ಇದರಿಂದ ಕೋಪಗೊಂಡಂತಹ GT ದೇವೇಗೌಡರು ಪಕ್ಷದ ಅನೇಕ ಕಾರ್ಯಕ್ರಮಗಳಿಂದ ದೂರ ಉಳಿತಾರೆ, ಕುಮಾರಸ್ವಾಮಿ ಅವರಿಂದ ಅಂತರವನ್ನು ಕಾಪಾಡಿಕೊಳ್ತಾರೆ. ಮುಂದಿನ ದಿನಗಳಲ್ಲಿ CM ಸಿದ್ದರಾಮಯ್ಯನವರ ಜೊತೆ ಅನೇಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಮೈಸೂರಿಗೆ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಕಾಣಿಸಿಕೊಳ್ಳದ GT ದೇವೇಗೌಡರು ಅದೇ CM ಸಿದ್ದರಾಮಯ್ಯನವರ ಅನೇಕ ಕಾರ್ಯಕ್ರಮಗಳಲ್ಲಿ ವೇದಿಕೆಯನ್ನು ಹಂಚ್ಕೊಳ್ತಾರೆ. 2 ವರ್ಷಗಳ ಹಿಂದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ BJP JDS ಪ್ರತಿಭಟನೆಗಳನ್ನ ಮಾಡ್ತಾ ಇತ್ತು. ಮೂಢ ಹಗರಣ ವಿಚಾರದಲ್ಲಿ CM ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇತ್ತು. ಆದರೆ GT ದೇವೇಗೌಡರು ಅಚ್ಚರಿ ಎಂಬಂತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ದಸರಾ ಉದ್ಘಾಟನೆಯ ಅಧ್ಯಕ್ಷರ ಭಾಷಣ ಮಾಡುವ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವ್ರನ್ನ ಆಡಿ ಹೊಗಳುತ್ತಾರೆ. ಎಲ್ಲರೂ ಕೂಡ CM ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಆದರೆ CM ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ಆರೋಪ ಕೇಳಿ ಬಂದ ತಕ್ಷಣ ರಾಜೀನಾಮೆ ಕೊಡ್ತಾರಾ, ಒಂದು ವೇಳೆ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಯಾವ್ದಾದ್ರು ಕೇಳಿ ಬಂದರೆ ಅವರು ರಾಜೀನಾಮೆ ಕೊಡ್ತಾರಾ ಅನ್ನುವ ನಿಟ್ಟಿನಲ್ಲಿ ಸ್ವಪಕ್ಷದ ನಾಯಕನ ವಿರುದ್ಧ ಒಂದು ರೀತಿ ಪರೋಕ್ಷ ವಾಗ್ದಾಳಿಯನ್ನು ಮಾಡಿದ್ರು. ಇದು JDSನ ನಾಯಕರು ಹಾಗೂ ಕುಮಾರಸ್ವಾಮಿಗೆ ಇರುಸು ಮುರುಸು ಉಂಟಾಗಿತ್ತು. ಎಲ್ಲವೂ ಕೂಡ GT ದೇವೇಗೌಡರು ಹಾಗೂ JDS ಪಕ್ಷ ಕುಮಾರಸ್ವಾಮಿ ನಡುವೆ ಸರಿ ಇಲ್ಲ ಅನ್ನುವಂಥದ್ದು ಜಗಜ್ಜಾಹೀರಾಯಿತು. ನಂತರದ ದಿನಗಳಲ್ಲಿ ಈ ಇರುಸು ಮುರುಸು ತಾರಕಕ್ಕೆ ಇರುತ್ತೆ. GT ದೇವೇಗೌಡರು JDSನಲ್ಲೇ ಇದ್ದುಕೊಂಡು JDSನ ಯಾವುದೇ ಕಾರ್ಯಕ್ರಮಗಳು ಕೂಡ ಭಾಗಿಯಾಗೋದಿಲ್ಲ. JDSನ ಫ್ಲೆಕ್ಸ್ ಇರ್ಬೋದು, ಬ್ಯಾನರ್ಗಳಿರ್ಬೋದು, ಎಲ್ಲೂ ಸಹ GT ದೇವೇಗೌಡರ ಒಂದು ಫೋಟೋ ಕೂಡ ಕಾಣಸಿಗೋದಿಲ್ಲ. ಇದರಿಂದ ಮುಂದಿನ ಚುನಾವಣೆಯಲ್ಲಿ GT ದೇವೇಗೌಡರು ಕಾಂಗ್ರೆಸ್ನಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ತಾರೆ. JDSನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ, JDS ಪಕ್ಷವನ್ನು ಬಿಡ್ತಾರೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಿತ್ತು. ಮತ್ತೊಂದು ಕಡೆಯಲ್ಲಿ GT ದೇವೇಗೌಡರು ಹಾಗೂ ಸಾರಾ ಮಹೇಶ್ ನಡುವೆ ವೈಮನಸ್ಸು ಆಗಿನಿಂದಲೂ ಸಹ ಇರುವಂಥದ್ದು. ಸಾರಾ ಮಹೇಶ್ ಹಳೆ ಮೈಸೂರು ಭಾಗದ JDS ನಾಯಕತ್ವವನ್ನು ನಾನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡಿದರು. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸಹ ಸೋಲ್ತಾರೆ. GT ದೇವೇಗೌಡರಿಂದ ಅಂತರವನ್ನು ಕಾಯ್ದುಕೊಂಡಿರ್ತಾರೆ. ಆದರೆ GT ದೇವೇಗೌಡರು ಸಾರಾ ಮಹೇಶ್ಗೂ ಒಂದಷ್ಟು ವೈಮನಸ್ಸಿರುವ ಕಾರಣ GT ದೇವೇಗೌಡರನ್ನ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡಲಾಗ್ತಿದ್ಯಾ ಅನ್ನುವಂಥ ಆರೋಪಗಳು ಸಹ ಕೇಳಿ ಬರ್ತವೆ. GT ದೇವೇಗೌಡರ ಕುಮಾರಸ್ವಾಮಿಯಿಂದ ದೂರಾಗಲು ಸಾರಾ ಮಹೇಶೇ ಕಾರಣ ಅಂತ GT ಆಪ್ತ ವಲಯಗಳು ಕೂಡ ಸಾಕಷ್ಟು ಗುಸುಗುಸು ಮಾತುಗಳನ್ನ ಆಡ್ತಾ ಇರ್ತವೆ. ಒಂದಷ್ಟು ಆರೋಪಗಳು ಸಹ ಕೇಳಿ ಬರ್ತವೆ. ಇದಕ್ಕೆ ಪೂರಕ ಎಂಬಂತೆ ಎಲ್ಲ JDSನ ಕಾರ್ಯಕ್ರಮಗಳು ಸಾರಾ ಮಹೇಶ್ ನೇತೃತ್ವದಲ್ಲಿ ಮೈಸೂರು ಭಾಗದಲ್ಲಿರ್ಬೋದು, ಮಂಡ್ಯ ಭಾಗದಲ್ಲಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ. JDSನ ಬೆಳ್ಳಿ ಹಬ್ಬ ಹಾಸನದಲ್ಲಿ ಬೃಹತ್ ಸಮಾವೇಶದಲ್ಲೂ ಕೂಡ GT ದೇವೇಗೌಡರು ಕಾಣಿಸ್ಕೊಳ್ಳೋದಿಲ್ಲ. ನಂತರದಲ್ಲಿ ಅಂದರೆ ನಾಳೆ 17ನೇ ತಾರೀಕು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ವತಃ GT ದೇವೇಗೌಡರ ಅನುಪಸ್ಥಿತಿಯಲ್ಲಿ ನಾವು ಅದ್ದೂರಿಯಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತೇಳಿ JDSನ ನಾಯಕರು ಅಂದರೆ ಸಾರಾ ಮಹೇಶ್ ಇರ್ಬೋದು, JDSನ ಇನ್ನಿತರ ನಾಯಕರು ಹೇಳ್ತಾರೆ. ಖುದ್ದು GT ದೇವೇಗೌಡರ ಮಗ ಹುಣಸೂರಿನ ಶಾಸಕ ಹರೀಶ್ ಗೌಡ್ರ ನೇತೃತ್ವದಲ್ಲಿ ಹಾಗೂ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಈ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ GT ದೇವೇಗೌಡರು ಪಾಲ್ಗೊಳ್ಳೋದಿಲ್ಲ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಿತ್ತು. ಆದರೆ GT ದೇವೇಗೌಡರು ಸಹ ಖುದ್ದು ಹೇಳಿದ್ರೆ ನಾನು ಯಾರೋ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ, ನಾನು ಹೋಗೋದಿಲ್ಲ ಅಂತ.
ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ನೆನೆ ಅಚ್ಚರಿ ಬೆಳವಣಿಗೆ ಎಂಬಂತೆ ಜಿ ಟಿ ದೇವೇಗೌಡರು ಪದ್ಮನಾಭ ನಗರದಲ್ಲಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗ್ತಾರೆ. ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡುವ ನೆಪದಲ್ಲಿ ಜಿ ಟಿ ದೇವೇಗೌಡರು ಅವ್ರನ್ನ ಭೇಟಿ ಮಾಡಿ ವಿಶನ್ನ ಮಾಡ್ತಾರೆ. ಸದ್ಯ ಇದೇ ಬೆಳವಣಿಗೆ ಈಗ JDS ನಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿರುವಂಥದ್ದು. ಜಿ ಟಿ ದೇವೇಗೌಡರನ್ನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಹೊರಹಾಕಿ ಒಂದು ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಅಲ್ಲಿ ಚುನಾವಣೆಗೆ ನಿಂತ್ಕೊಳ್ತಾರೆ ಅನ್ನುವಂಥ ಮಾತುಗಳಿತ್ತು. ಮಗ ಹರೀಶ್ ಗೌಡ್ರನ್ನ JDS ಟಿಕೆಟ್ ಕೊಟ್ಟು ಅಲ್ಲಿ ಗೆಲ್ಲಿಸ್ಕೊಳ್ಳುತ್ತೆ ಅನ್ನುವಂಥ ಮಾತುಗಳಿತ್ತು. ಆದರೆ ಇವೆಲ್ಲವೂ ಕೂಡ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ GTD ಅವರು ಭೇಟಿ ಮಾಡಿರುವಂಥದ್ದು. ಅವರು ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿರುವಂಥದ್ದು. ಜೊತೆಗೆ ಒಂದಷ್ಟು ರಾಜಕಾರಣಿಗಳು ಸೇರಿದ್ರೆ ರಾಜಕಾರಣ ಚರ್ಚೆ ಆಗೇ ಇರುತ್ತೆ. ಅಲ್ಲದೆ ದೇವೇಗೌಡರ ಜೊತೆ ಸುಮಾರು 1.5 ಗಂಟೆಗಳ ಕಾಲ ಮಾತುಕತೆ ನಡೆಸಿದ ನಂತರ GT ದೇವೇಗೌಡರು ಖುದ್ದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಯಾವುದೇ ರೀತಿಯ ರಾಜಕಾರಣ ನಾವು ಇಲ್ಲಿ ಮಾತನಾಡಿಲ್ಲ, ಅದು ದೇವೇಗೌಡರು ಆಶೀರ್ವಾದ ಸದಾ ನನ್ನ ಮೇಲಿದೆ ಅನ್ನುವ ಹೇಳುವ ಮುಖಾಂತರ ಅಲ್ಲದೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬಳಿಕ ರೇವಣ್ಣವರು ಅಲ್ಲಿ ಖುದ್ದು GT ದೇವೇಗೌಡರು ಇರುವಂಥ ಸಂದರ್ಭದಲ್ಲಿ ಬರ್ತಾರೆ. ನಾನು 2028ಕ್ಕೆ JDSನಿಂದಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ತೇನೆ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಸದ್ಯ ಇದು GT ದೇವೇಗೌಡರ ವಿರೋಧಿ ಬಣ ಏನಿತ್ತು ಇದರ ನಿದ್ದೆಗೆಡಿಸಿರುವಂಥದ್ದು. ಯಾಕಂತ ಹೇಳಿದ್ರೆ GTಯನ್ನು ಪಕ್ಷದಿಂದ ಹೊರಗುಳಿಯುವಂತೆ ಮಾಡಿ ಒಂದಷ್ಟು ತಂತ್ರಗಾರಿಕೆಯನ್ನು ಏನು ಅವರು ವೈರಿ ಬಣ ಮಾಡಿತ್ತು ಅದೆಲ್ಲವೂ ಕೂಡ ಸದ್ಯಕ್ಕೆ ತಲೆಕೆಳಗಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ದೊಡ್ಡ ಗೌಡರ ಮಾತಿನ ಮುಂದೆ ಯಾರೂ ಸಹ ನಿಲ್ಲೋದಿಲ್ಲ ಅನ್ನುವಂಥ ಮಾತುಗಳಿರುವಂಥದ್ದು. ಸದ್ಯಕ್ಕೆ ಪೂರಕ ಎಂಬಂತೆ GT ದೇವೇಗೌಡರು ಸಹ ರಾಜಕೀಯ ದಾಳವನ್ನು ಉರುಳಿಸಿ ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ 2028ಕ್ಕೆ JDSನಿಂದಲೇ ಸ್ಪರ್ಧಿಸ್ತೇನೆ, ಗೆಲ್ತೇನೆ ಅಂತ ಹೇಳ್ಕೊಂಡಿರುವಂಥದ್ದು. ಇದರ ಜೊತೆಗೆ ನಾಳೆ JDSನ ಸಮಾವೇಶ ಏನಿದೆ ಇದರತ್ತೆ ಎಲ್ಲರ ಚಿತ್ರಣ ಇಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಖುದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. GTD ಭಾಗವಹಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ JDSನಲ್ಲಿ GTDಯ ಈ ನಡೆ ಏನಿದೆ ಇದು ಯಾವ ರೀತಿ ಚರ್ಚೆಗೆ ಗ್ರಾಸವಾಗುತ್ತೆ, ಯಾವ ರಾಜಕಾರಣಕ್ಕೆ ಮಜಲನ್ನ ಪಡ್ಕೊಳ್ಳುತ್ತೋ ಕಾದ್ ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.